ನನಗೆ ಆಕಾಶ ಭೂಮಿ ಒಂದಾಗಿರೋ ತರ ಅನಿಸ್ತಾ ಇದೆ. ಗಾಳಿಲಿ ತೇಲಾಡೋ ತರ ಅನಿಸ್ತಾ ಇದೆ. ನೀಲಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಮೇಡಮ್ ಸಾರಿ, ಆಗಲೇ ಕಾರಲ್ಲಿ ವಿಶ್ ಮಾಡೋಕ್ಕಾಗಲಿಲ್ಲ. ಕಂಗ್ರ್ಯಾಚುಲೇಷನ್ಸ್. ಎಲ್ಲರೂ ಕನಸು ಕಾಣ್ತಾರೆ, ಆದರೆ ಕನಸು ನಿಜ ಆಗೋದು ಕೆಲವ್ರಿಗೆ ಮಾತ್ರ. ಆ ಕೆಲವರಲ್ಲಿ ನೀವೊಬ್ರು. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಬರ್ತೀನಿ. ನಂದೀಶಾ, ನಾಳೆ ಮನೇಲಿ ಒಂದು ಗೆಟ್ ಟುಗೆದರ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ತುಂಬ ದಿವಸದ ಮೇಲೆ ಸ್ನೇಹಿತರೆಲ್ಲ ಮನೆಗೆ ಬರ್ತಾ ಇದ್ದಾರೆ. ಪಾರ್ಟಿ ಜೋರಾಗಿರಬೇಕು. ಅರೇಂಜ್ಮೆಂಟ್ಸ್ ಎಲ್ಲ ಸುತ್ತ ನೋಡ್ಕೊ. ಆಯಿತು ಯಜಮಾನ್ರೆ, ನಾನೆಲ್ಲ ಅರೇಂಜ್ ಮಾಡ್ತೀನಿ, ನೀವೇನು ತಲೆ ಕೆಡಿಸ್ಕೊಬೇಡಿ. ಇದೇನು ಡ್ಯಾಡ್ ಇದ್ದಕ್ಕಿದ್ದ ಹಾಗೆ ಪಾರ್ಟಿ? ಎನಿಥಿಂಗ್ ಸ್ಪೆಷಲ್? ಮನೆಗೆ ಸೊಸೆಯಾಗಿ ಬರ್ತಾ ಇರೋಳನ್ನ ನನ್ನ ಸ್ನೇಹಿತರಿಗೆ ಪರಿಚಯ ಮಾಡೋದು ಬೇಡವಾ? ಅದಕ್ಕೆ ಈ ಪಾರ್ಟಿ. ನಾಳೆ ಶಿವಾನಿ ಮನೆ ಕರ್ಕೊಂಡು. ಓಕೆ ರೇ, ಶೋರ್. ರೀ, ಶಿವಾನಿ ನಮ್ಮ ಸೊಸೆ ಅಂತ ಫಿಕ್ಸ್ ಆಯಿತು, ಅದು ಸರಿನೇ. ಆದರೆ ಮದುವೆ ಮುಂಚೆ ಪದೇ ಪದೇ ನಮ್ಮ ಮನೆ ಹೊಸಲು ತುಳಿಯೋದು ಒಳ್ಳೇದಲ್ಲ ರೀ. ಅದು ಯಾವುದೇ ದೊಡ್ಡ ಸಂಪ್ರದಾಯ, ಯಾವುದೋ ಕಾಲದ್ದು. ನಮಗಂತೂ ಎಲ್ಲ ಸಮಯದಲ್ಲೂ ನಾವು ಸಂಪ್ರದಾಯನ ಫಾಲೋ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಎಷ್ಟೋ ಸಲ ಅವಳು ಮನೆಗೆ ಬಂದಿದ್ದಾಳೆ, ನಾಳೆನೂ ಬರ್ತಾಳೆ ಅಷ್ಟೇ. ಹಾಗೆ ನೋಡಿದ್ರೆ ನಾವು ಈ ಮದುವೆನೇ ಸಂಪ್ರದಾಯ ಪ್ರಕಾರ ಮಾಡ್ತಾ ಇಲ್ಲ. ಏಕೆಂದರೆ ಇದು ಲವ್ ಮ್ಯಾರೇಜ್. ಆದರೂ ನಿನ್ನ ಟೆನ್ಷನ್ ನನಗೆ ಅರ್ಥ ಆಗುತ್ತೆ. ನೋಡು, ಕಾಲ ಬದಲಾಗ್ತಾ ನಾವು ನಮ್ಮ ಸಂಪ್ರದಾಯಗಳನ್ನ ಬದಲು ಮಾಡ್ಕೋತಾ ಹೋಗ್ತಾ ಇರಬೇಕು. ಮುಂಚೆಲ್ಲ ಈ ನಿಶ್ಚಿತಾರ್ಥ ಅನ್ನೋದು ಎಲ್ಲಿತ್ತು? ಹುಡುಗ ಹುಡುಗಿ ನೋಡೋರು, ಕಾರ್ಡ್ ಪ್ರಿಂಟ್ ಮಾಡೋರು, ಮದುವೆಯಲ್ಲಿ ಉಂಗುರ ಎಕ್ಸ್ಚೇಂಜ್ ಮಾಡ್ಕೊಡೋರು. ಈಗ ಎಂಗೇಜ್ಮೆಂಟ್ನೇ ಮದುವೆ ರೇಂಜಿಗೆ ಮಾಡ್ತಾರೆ. ಇದೆಲ್ಲ ತಲೆ ಕೆಡಿಸ್ಕೊಬೇಡ. ನೀನು ಶಿವಾನಿನ ಇನ್ವೈಟ್ ಮಾಡಪ್ಪ. ನಾಳೆ ಪಾರ್ಟಿ ಇಟ್ಕೊಂಡಿರೋದೇ ಶಿವಾನಿಗೋಸ್ಕರ. ನನ್ನ ಫ್ರೆಂಡ್ಸ್ಗೆಲ್ಲ ಶಿವಾನಿನ ಪರಿಚಯ ಮಾಡಬೇಕು. ಅವರೆಲ್ಲ ಅವಳನ್ನ ನೋಡಿ ಶಾಕ್ ಆಗಬೇಕು. ಓಕೆ? ಶೋರ್ ಡ್ಯಾಡ್. ಆ ಥರ ಹುಡುಗಿ ಸಿಗೋಕೆ ಅವ್ರ ಮನೆಯವರು ಪುಣ್ಯ ಮಾಡಿರಬೇಕು. ಆ ಹುಡುಗಿನ ನಾನು ಮೊದಲನೇ ಸಲ ದೇವಸ್ಥಾನದಲ್ಲಿ ನೋಡಿದಾಗಲೇ ಈ ಥರದ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಬಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ನೀನು ಅನ್ಕೋತೀಯ ಬಿಡು. ಯಾಕ್ರಿ ಅಂದ್ಕೊಳ್ಬಾರ್ದು? ಅವಳ ಗುಣ, ಅವಳ ನಡತೆ, ದೊಡ್ಡವ್ರ ಬಗ್ಗೆ ಇರೋ ಗೌರವ, ಕಷ್ಟದಲ್ಲಿರೋರನ್ನ ನೋಡಿದಾಗ ಮಿಡಿಯೋ ಹೃದಯ, ಇಂಥ ಹುಡುಗಿ ನಮ್ಮನೆ ಯಾಕ್ರಿ ಸೊಸೆಯಾಗಿ ಬರಬಾರ್ದು? ಲೇ, ನೀನು ಬಿಟ್ಟರೆ 1000 ಹೇಳ್ತಾ ಇರ್ಚ. ಕೊಡ ಇಲ್ಲೇ. ಶಿವಾನಿ ಥರದ ಹುಡುಗಿ ಜೊತೆ ನೀನು ಮದುವೆ ಮಾಡ್ಸೋಣ ಅಂದರೆ ನೋಡು ನಿಮ್ಮಪ್ಪನ ಹೇಗೆ ಮಾತಾಡ್ತಿದ್ದಾರೆ ಅಂತ. ಸ್ವಲ್ಪ ಜವಾಬ್ದಾರಿ ಅನ್ನೋದೇ ಇಲ್ಲ. ಮಾ, ಅದೆಲ್ಲ ಆಗೋದಲ್ಲಮ್ಮ. ಶಿವಾನಿ ಥರದವರು ಚಿಕ್ಕ ಏಜ್ ಮಾಡೋಂಥವ್ರಿಗೆ ಸರಿ. ಯಾಕೋ ಆಗಲ್ಲ? ನಿಂಗೇನೋ ಕಮ್ಮಿ ಆಗಿದೆ. ಒಳ್ಳೆ ಗುಣ ಇದೆ, ಒಳ್ಳೆ ಮನಸ್ಸಿದೆ. ಒಳ್ಳೆ ಮನಸ್ಸು, ಒಳ್ಳೆ ಗುಣ ಇಟ್ಕೊಂಡು ಏನಮ್ಮ ಪ್ರಯೋಜನ? ಅಂಥವ್ರನ್ನ ಮದುವೆ ಆಗೋದಕ್ಕೆ ಒಂದು ಯೋಗ್ಯತೆ ಇರಬೇಕು. ಆ ಯೋಗ್ಯತೆ ನಮಗಿಲ್ಲ. ಸುಮ್ಮನೆ ನಾವು ಆಸೆ ಪಟ್ಟು ಯಾಕೆ ಸುಮ್ಮನೆ ನೋವು ತಿನ್ನೋದೇಳು? ಹಾಗಂತ ಸುಮ್ಮನೆ ಇರಬಾರ್ದು ಕಣೋ. ಆಸೆ ಪಡೋದ್ರಲ್ಲಿ, ಕನ್ಸು ಕಾಣೋದ್ರಲ್ಲಿ ಏನೋ ತಪ್ಪಿದೆ ತ್ರಿಶೂಲ್. ನೀನು ಮದುವೆ ಆಗೋಕ್ಕೆ ಶಿವಾನಿ ಥರ ಇರೋ ಹುಡುಗಿ ಸಿಕ್ಕಿಲ್ಲ ಅಂತನಾ? ನೋಡ್ತಾ ಇರು ತ್ರಿಶೂಲ್, ಶಿವಾನಿಗಿಂತ ಚೆನ್ನಾಗಿರೋ ಹುಡುಗಿನ ಹುಡುಕಿ ನೀನು ಮದುವೆ ಮಾಡಿಸ್ತೀನಿ. ಮಾ, ಶಿವಾನಿಗಿಂತ ತುಂಬ ಚೆನ್ನಾಗಿರೋ ಹುಡುಗಿ ನೀನು ತರ್ಬೋದು, ಆದರೆ ಅವಳ ಜಾಗಕ್ಕೆ ಬೇರೆ ಯಾರು ಬರೋಕ್ಕೆ ಸಾಧ್ಯ ಇಲ್ಲಮ್ಮ. ಮಧು, ಏ ಮಧು. ಆ ಮೊರೆ ಬಂದೆ. ಆ ತ್ರಿಶೂಲ್, ಏನು ಒಬ್ಳೆ ಬಂದಿದ್ಯಾ? ಎಲ್ಲಿ ನಿನ್ನ ಮಗ? ಹೋತ್ಲ ಹೊಡೆಯಕ್ಕೆ ಹೋದ್ನಾ? ಬಂದ ಬಂದ್ವ?
ಇವತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಮನೆಗೆ ಬರ್ತಾ ಇದ್ದಾರೆ, ಪಾರ್ಟಿ ಇದೆ, ಎಲ್ಲ ತಯಾರಿ ಆಗ್ತಾ ಇದೆ ತಾನೆ? ಹಾಂ, ಎಲ್ಲ ತಯಾರಾಗ್ತದೆ. ಏನಾಗುತ್ತೆ ಆಗುತ್ತೆ ಆಗ್ತಾ ಇದೆ ಅಂತ ಬರೀ ಸುಳ್ಳು ಹೇಳಿ ಸೈಡಲ್ಲಿ ನಿಂತ್ಕೊಳ್ಳೋದಲ್ಲ, ಮೈ ಬಗ್ಸಿ ಕೆಲಸ ಮಾಡಬೇಕು. ಇವತ್ತು ಮನೆಗೆ ಕೆಲಸದವ್ರು ಯಾರು ಬರ್ತಾ ಇಲ್ಲ, ನೀವೇ ಕೆಲಸ ಮಾಡಿ. ಒಂದಿನಾದ್ರೂ ಕೆಲಸ ಮಾಡಿದ್ರೆ ಮೈಯಲ್ಲಿರೋ ಕೊಬ್ಬಾದ್ರೂ ಕರಗುತ್ತೆ. ಹೋಗಿ. ಪಾರ್ಟಿಲಿ ಏನು ಕುಂದು ಕೊರತೆ ಆಗಬಾರ್ದು. ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಸುಮ್ಮನಿರಲ್ಲ, ಗೊತ್ತಲ್ವಾ? ಇಲ್ಲ ಮೇಡಮ್, ಆ ಥರ ಏನೂ ಆಗೋದಿಲ್ಲ. ಎಲ್ಲ ಕೆಲಸ ಕರೆಕ್ಟಾಗಿ ಮಾಡ್ತೀವಿ. ಯಾವತ್ತು ಫಂಕ್ಷನ್ ಮಾಡದೆ ಇರೋ ಥರ ಮಾತಾಡ್ತಾ ಇದ್ದಾರೆ. ಹೇಗೆ ಮಾತಾಡ್ತಾ ಇದ್ದಾರೆ ನೋಡು. ಎಲ್ಲ ಅವ್ರ ದೊಡ್ಡಸಿಗೆ ತೋರಿಸ್ತಾರೆ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅವ್ರು ಹೇಳೋದು ಕರೆಕ್ಟಾಗೇ ಇದೆ. ಎಷ್ಟೇ ಆದರೂ ಈ ಮನೆ ವಾರಸ್ದಾರ ಚಿಕ್ಕ ಯಜಮಾನ್ರ ಮದುವೆ. ಅವ್ರು ಮದುವೆ ಆಗೋ ಹುಡುಗಿನ 4 ಜನ ನೋಡೋಕೆ ಮನೆಗೆ ಬರ್ತಾ ಇದ್ದಾರೆ ಅಂದರೆ ಮನೆ ನೀಟಾಗಿರೋದು ಬೇಡವೇನಮ್ಮ? ಅದಕ್ಕೆ ಈ ಥರ ಎಲ್ಲ ಹೇಳಿದ್ದು. ನೀವು ಅಪ್ಪ ಮಗ ಇಬ್ಬರು ಒಂದೇ, ಯಾವತ್ತಿಗೂ ಬದಲಾಗಲ್ಲ ಕಣೋ. ಯಾವಾಗಲೂ ಅವ್ರ ಪರನೇ ವಹಿಸ್ಕೊಂಡು ಮಾತಾಡಿ. ನಿಮಗೆ ಅವ್ರ ಮನೆಯವರೇ ಹೆಚ್ಚು. ಏನಾದರೂ ಮಾಡ್ಕೊಳ್ಳಿ. ಬಾ ಬಾ. ತಗೊಳ್ಳಿ ಶಿವಾನಿ. ಏನಿದು? ಡ್ರೆಸ್ಸು ನಿಮಗೋಸ್ಕರ ತಂದೆ. ನಮ್ಮ ಮನೇಲಿ ಇವತ್ತೊಂದು ಪಾರ್ಟಿ ಇಟ್ಕೊಂಡಿದ್ದಾರೆ, ಖಂಡಿತ ಬರಬೇಕು. ಪಾರ್ಟಿನ? ಡ್ಯಾಡ್ ಒಂದು ಪಾರ್ಟಿ ಅರೇಂಜ್ ಮಾಡಿದ್ದಾರೆ. ಏನು ಸ್ಪೆಷಲು? ನಮ್ಮಿಬ್ಬರು ಎಂಗೇಜ್ಮೆಂಟ್ ಫಿಕ್ಸ್ ಆಯ್ತಲ್ಲ, ಸೊ ಡ್ಯಾಡ್ ಅವ್ರ ಕ್ಲೋಸ್ ಫ್ರೆಂಡ್ಸ್ನೆಲ್ಲ ಕರೆದು ನಿಮ್ಮನ್ನ ಇಂಟ್ರಡ್ಯೂಸ್ ಮಾಡಬೇಕು ಅಂತ ಒಂದು ಗೆಟ್ ಟುಗೆದರ್ ಅರೇಂಜ್ ಮಾಡಿದ್ದಾರೆ. ಸೊ ಪ್ಲೀಸ್ ಬರಲೇಬೇಕು. ನೀಲಿ ಅವರೇ, ನೀವು ಬನ್ನಿ. ಶೋರ್. ಇವತ್ತು ಮನೆಗೆ ಬರ್ತಿರೋರೆಲ್ಲ ಡ್ಯಾಡ್ಗೆ ತುಂಬ ಕ್ಲೋಸ್ ಫ್ರೆಂಡ್ಸ್. ಸೊ ಡ್ಯಾಡ್ ನಿಮ್ಮನ್ನ ಮನೆ ಸೊಸೆ ಅಂತ ಇಂಟ್ರಡ್ಯೂಸ್ ಮಾಡೋದಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದಾರೆ. ಬರೋರೆಲ್ಲರೂ ನಿಮ್ಮನ್ನು ನೋಡಿ ಖುಷಿ ಪಡಬೇಕು. ಆ್ಯಂಡ್ ಅವ್ರ ಫ್ರೆಂಡ್ಸ್ ಎಲ್ಲ ನಮ್ಮಿಬ್ಬರನ್ನ ನೋಡಿ ಏನು ಕಮೆಂಟ್ ಮಾಡ್ತಾರೆ ಅಂತ ನಾನು ಸ್ವಲ್ಪ ಕ್ಯೂರಿಯಸ್ ಆಗಿದ್ದೀನಿ. ಸೊ ನಾ ಹೊರಡ್ಲಾ? ನಾನು ಹೋಗ್ಲಾ? ಹಾಂ ತ್ರಿವಿಕ್ರಮ್. ಶಿವಾನಿ, ಒಂದು ನಿಮಿಷ ಬರ್ತೀನಿ. ನೀಲಿ, ಅದೆಲ್ಲ ಏನೂ ಇಲ್ಲ, ಪರವಾಗಿಲ್ಲ, ಕೂತ್ಕೋ. ನೀವು ಹೊರಡಿ, ನಾವು ಜೊತೆಗೆ ಬರ್ತೀವಿ. ಓಕೆ, ಮರಿದೇ ಪಾರ್ಟಿಗೆ ಬನ್ನಿ. ಓಕೆ. ಯಾಕೋ ಮಗನೇ ಇಷ್ಟೊಂದು ಸುಸ್ತಾಗ್ಬಿಟ್ಟಿದ್ಯಾ? ಸ್ವಲ್ಪ ನಿಧಾನ ಕೆಲಸ ಮಾಡುತ್ತಾನೆ. ಇಲ್ಲಮ್ಮ, ನಿಧಾನ ಕೆಲಸ ಮಾಡಿದ್ರೆ ಇನ್ನೂ ಲೇಟ್ ಆಗುತ್ತೆ. ನನಗೇನು ಆಗಿಲ್ಲ, ಬರೀ ಬಾಯಾರಿಕೆ ಆಗ್ತಿದೆ ಅಷ್ಟೇ. ಸರಿ, ನೀರು ಕುಡಿಬೇಡ, ನಾನೋಗಿ ಜ್ಯೂಸ್ ತೊಗೊಂಬರ್ತೇನೆ. ತಗೋ ಮಗನೆ, ಇದಕ್ಕೆ ಗ್ಲೂಕೋಸ್ ಹಾಕೊಂಡು ಬಂದಿದ್ದೀನಿ. ಸುಧಾರಿಸ್ಕೊಂಡು ಆಮೇಲೆ ಕೆಲಸ ಮಾಡು. ಮುದ್ದು ಅಮ್ಮ. ಜ್ಯೂಸ್ ಕುಡಿತೀಯಾ? ಏನೋ ಮನೆ ಯಜಮಾನ್ರ ಥರ ಜ್ಯೂಸ್ ಕುಡಿತಾ ನಿಂತಿದೀಯಾ? ಲೈ ಓದ್ಲ ಕಣ. ಕೆಲಸ ಮಾಡೋದ್ರಲ್ಲಿ ಓದ್ಲ ನನ್ನ ಮಗ. ಯಾಕೋ ಗೋವಿಂದ, ಹೋಗ್ಲಿ ಬಿಡು. ನೀನು ಸುಮ್ಮನಿರಕ್ಕ. ಮನೆ ಕೆಲಸದವ್ರನ್ನ ಎಲ್ಲಿಡಬೇಕು ಅಲ್ಲೇ ಇಡಬೇಕು. ಅಲ್ಲ, ಬೆಳಿಗ್ಗೆಯಿಂದ 2 ಕೆಲಸ ಮಾಡಿಲ್ಲ ಇವರು, ಅಷ್ಟು ಬೇಗ ಸುಸ್ತಾಗ್ಬಿಡ್ತಾನ? ಏನು ಮದು, ಮಗನಿಗೆ ಜ್ಯೂಸ್ ಕುಡಿಯಕ್ಕೆ ಬಿಟ್ಟು ನಿಂತಿದೀಯ ನೀನು? ಅಲ್ಲ ಗೋವಿಂದಣ್ಣ. ಏನಣ್ಣ, ಹೋಗಿ ಕೆಲಸ ನೋಡು, ಹೋಗು ಅಂದೆ.
ನೀನು ಯಾಕಪ್ಪ ಹೀಗೆ ನಿಂತಿದೀಯಾ? ಜ್ಯೂಸ್ ಕೊಡ ಹೋಗಿ ಕೆಲಸ ನೋಡು. ಹೋಗ. ಓಹ್ ಯಾಕೋ ಗೋವಿಂದ ಇಂಥ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಬೈತೀಯ? ಪಾಪ ಅವ್ನ ಮುಖ ನೋಡಿದ್ರೆ ಗೊತ್ತಾಗಲ್ವಾ, ಸುಸ್ತಾಗಿದ್ದಾನೆ. ಇಂಥದಕ್ಕೆಲ್ಲ ಪಾಪ ಪಾಪ ಅಂತ ಹೇಳಿ ಅವ್ರು ನಮ್ಮ ತಲೆ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಕ್ಕ, ಅವ್ರಿಗೆ ಉಪಚಾರ ಮಾಡೋದಕ್ಕೆ ಅವನೇನು ಈ ಮನೆ ಮಗನ ಅಲ್ಲ ತಾನೆ? ಅವನೇನಿದ್ರು ಈ ಮನೆ ಕೆಲಸದವನು ಅಷ್ಟೇ, ತಿಳ್ಕೊ. ಅರ್ಥ ಆಯ್ತಾ? ಏಯ್, ಎಲ್ಲಿದ್ರು ಎಲ್ಲ? ಎಷ್ಟೊತ್ತಾಗತ್ತೆ ಬರಕ್ಕೆ? ಅವಡೇ ಪಾರ್ಟಿಗೆ ಬರಬೇಕು ಅಂತೆಲ್ಲ ತುದಿಗಾಲಲ್ಲಿ ನಿಂತಿದ್ದೀವಿ ಕಂಡ. ಈ ಬಡ್ಡೆದ ಉಳಿಸ್ಕೊಂಡ ನೆಟ್ಟಿಗೆ ಅಲ್ಲಿಗೆ ಬಂದ್ಬಿಡ್ತೀನಿ ಅಂತ ಕಂಡ. ಅದಕ್ಕೆ ನಾವೆಲ್ಲಮ್ಮ ಫಾರ್ಮ್ ಹೌಸ್ ತಗೊಂಡಿದ್ದೀವಿ. ಈ ಡಾಕ್ಟ್ರನ್ ಬೇರೆ ಎತ್ತಕೊಂಬರ್ಬೇಕಲ್ರಿ. ಸರಿ ಸರಿ, ಸಾಂಬ ಶಿವನ್ನ ಹುಷಾರಾಗಿ ಕರ್ಕೊಂಡು ಬನ್ನಿ. ಈರಿಡ ತಲೆ ಎಲ್ಲ ದಿಮ್ ಅನ್ಸಕ್ಕ ಗುಂಡು ತುಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ತಾನಡ. ಲವ್, ಯಾವಾಗ ನೋಡು ನಿನಗೆ ಬಾಟ್ಲದೇ ಚಿಂತೆ. ನೋಡು, ಮೊದಲು ಮನೆಗೆ ಬನ್ನಿ, ನನ್ನ ಸೊಸೆನ ಮೀಟ್ ಮಾಡಿ, ಆಮೇಲೆ ನಿಮಗೆ ಗುಂಡು ತುಂಡು ಎಲ್ಲ, ಸರಿನಾ? ಓ ಆಯ್ತು ಕಂಬಿಡ. ಆ ಸಾಂಬಶಿವನ ಬಗ್ಗೆ ಸ್ವಲ್ಪ ಹುಷಾರು. ಆ ಟ್ಯಾಬ್ಲೆಟ್ಸ್ ಗಿಬ್ಲೆಟ್ಸ್ ಎಲ್ಲ ಏನು ಕೊಟ್ಟಿದ್ರು ಅದನ್ನು ಜೊತೆಗೆ ತರಕ್ಕೆ ಹೇಳಿ. ಆಯ್ತು ಕಂಬಿಡ್ಡ. ಮರಿಬೇಡಿ, ಬೇಗ ಬನ್ನಿ. ಮಕ್ಕಳ ಬನ್ನಿ. ಏ ದಿಗ್ವಿಜಯ್ ಮನೆಗೆ ಎಂಥ ಸೊಸೆ ಸೆಲೆಕ್ಟ್ ಮಾಡಿದ್ದೀನಿ ನೋಡಿ, ಬೆರಗಾಗ್ಬಿಡ್ಬೇಕು. ಶಿವಾನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ? ನಿನ್ನ ನೋಡ್ತಾ ಇದ್ರೆ ನನ್ನ ದೃಷ್ಟಿನೇ ತಾಗುತ್ತೋ ಏನೋ ಅಂತ ಅನ್ನಿಸ್ತಾ ಇದೆ. ನಿನ್ನ ಮುಖದಲ್ಲಿ ಇಷ್ಟೊಂದು ಖುಷಿ, ಸಂತೋಷ, ಸಂಭ್ರಮ ಎಲ್ಲ ನೋಡಿ ಎಷ್ಟೋ ಕಾಲಗಳೇ ಆಗೋಗಿತ್ತು. ನಿಶ್ಚಿತಾರ್ಥ ಹತ್ರ ಬರ್ತಿದ್ದ ಹಾಗೆ ನಿನ್ನ ಮುಖದಲ್ಲಿ ಕಳೆ ನೋಡು. ಇದಕ್ಕೆಲ್ಲ ಕಾರಣ ನನ್ನ ಆದಿಶೇಷ ನೀಲಿ. ಆದಿಶೇಷ ಅಂದರೆ ನಿನ್ನ ತ್ರಿವಿಕ್ರಮ್ ತಾನೆ? ತ್ರಿವಿಕ್ರಮ್ನ ರೂಪದಲ್ಲಿರೋದು ನನ್ನ ಆದಿಶೇಷನೇ ತಾನೆ? ಹೌದು ಶಿವಾನಿ, ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಇಷ್ಟು ವರ್ಷಗಳ ಕಾಲದ ಕಷ್ಟ ಎಲ್ಲ ದೂರ ಆಗೋ ಹಂತ ಇನ್ನೇನು ಹತ್ರ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಮುಂದಿನ ವಾರನೇ ನಿಶ್ಚಿತಾರ್ಥ. ಅದೊಂದು ಆಗ್ಬಿಟ್ರೆ ನಿಮ್ಮಿಬ್ಬರ ಬಂಧಕ್ಕೆ ಒಂದು ಗಟ್ಟಿಯಾದ ಮುದ್ರೆ ಬಿದ್ದ ಹಾಗೆ ಆಗುತ್ತೆ. ಹೌದು ನೀಲಿ, ಗುರುಗಳು ಹೇಳಿದ ಪ್ರಕಾರ ಅಲ್ಲಿಂದನೇ ನನ್ನ ಹೊಸ ಪ್ರಯಾಣ ಆರಂಭ. ತ್ರಿವಿಕ್ರಮ್ಗೆ ಆದಷ್ಟು ಬೇಗ ಆದಿಶೇಷನ್ ನೆನಪುಗಳೆಲ್ಲ ಬರೋ ಹಾಗೆ ಮಾಡಬೇಕು. ಹಾಗೆ ಆದಿಶೇಷನ್ ನೆನಪುಗಳೆಲ್ಲ ಪೂರ್ಣವಾಗಿ ಬಂದ ಮೇಲೆ ನಾಗಮಣಿನ ಹುಡುಕಿ ಮರಳಿ ಪಡ್ಕೋಬೇಕು. ಎಲ್ಲ ಸರಿಯಾಗಾದರೆ ಆದಷ್ಟು ಬೇಗ ನಮಗೂ ಈ ಭೂಲೋಕಕ್ಕೂ ಇರೋ ಋಣ ಮುಗ್ದು ಹೋಗುತ್ತೆ. ನನಗೂ ಆ ನಂಬಿಕೆ ಇದೆ. ಇಷ್ಟು ದಿನ ಆದಿಶೇಷ ಯಾರು ಅಂತ ತಿಳಿದೆ ನಾವು ನಾಗಮಣಿನ ಹುಡ್ಕೋ ಪ್ರಯತ್ನ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದಿಶೇಷನ್ ಜೊತೆಗೆ ನಾಗಮಣಿನೂ ಪಡ್ಕೊಂಡು ನಾವು ಎಲ್ಲರೂ ನಾಗಲೋಕಕ್ಕೆ ಮರಳಿ ಹೋಗಲೇಬೇಕು. ಸರಿ, ತಡ ಆಗ್ತದೆ, ಬಾ ಹೊರಡೋಣ. ನೀಲಿ, ಒಂದು ನಿಮಿಷ ನಿಲ್ಸು. ಯಾಕೆ ಶಿವಾನಿ? ತ್ರಿವಿಕ್ರಮ್ ಅವ್ರ ಡ್ಯಾಡ್ ಫ್ರೆಂಡ್ ಯಾಕೋ ನಿಂತಿದ್ದಾರೆ, ಏನು ಅಂತ ಕೇಳ್ಕೊಂಡು ಬರ್ತೀನಿ. ಒಂದು ನಿಮಿಷ. ಸರಿ. ನೀವೇನು ಇಲ್ಲಿ ನಿಂತಿದ್ದೀರಾ? ಅದು ದಿಗ್ವಿಜಯ್ ಅವ್ರ ಮನೆಯಲ್ಲಿ ಪಾರ್ಟಿ ಇತ್ತಲ್ಲ, ಹೊರಟಿದ್ದೆ, ಸಡನ್ ಆಗಿ ಕಾರ್ ಕೈ ಕೊಟ್ಬಿಡ್ತು. ಅಯ್ಯೋ ಹೌದಾ, ಸರಿ ಬನ್ನಿ, ನಾವು ಡ್ರಾಪ್ ಮಾಡ್ತೀವಿ. ಅದು ನನ್ನ ಫ್ರೆಂಡ್ಸ್ಗೆ ಮೆಸೇಜ್ ಮಾಡಿದ್ದೆ, ಅವ್ರು ಬರ್ತಾರೆ, ನಾನು ಬರ್ತೀನಿ, ನೀವು ನಡೀರಿ. ಇಲ್ಲ, ನಾವು ಅಲ್ಲಿಗೆ ಹೋಗ್ತಾ ಇರೋದು, ಏನ್ ಪ್ರಾಬ್ಲಮ್ ಇಲ್ಲ, ಬನ್ನಿ.
ಯಾರನ್ನ ಇಂಟ್ರೊಡ್ಯೂಸ್ ಮಾಡಿಸೋದಕ್ಕೆ ಅಂತ ದಿಗ್ವಿಜಯ್ ಅವರು ಪಾರ್ಟಿ ಅರೇಂಜ್ ಮಾಡಿದ್ರು, ಅವ್ರ ಜೊತೆ ನಲ್ಲೇ ಕಾರಲ್ಲಿ ಹೋಗುವಾಗ ಆಯ್ತು. ನನ್ನ ಫ್ರೆಂಡ್ಸ್ ಬರೋ ಟೈಮ್ ಆಗಿತ್ತು, ನೀವು ಬಂದಿಲ್ಲ ಅಂತಿದ್ರೆ ಅವ್ರ ಜೊತೆನಲ್ಲೇ ಬರ್ತಾ ಇದ್ದೆ. ಹೌದು, ನನ್ನ ಫ್ರೆಂಡ್ಸ್ ಬಗ್ಗೆ ನಿಮಗೆ ಗೊತ್ತಿದೆಯಾ? ಇಲ್ಲ, ಗೊತ್ತಿಲ್ಲ, ಹೇಳಿ. ನಾವು ದಿಗ್ವಿಜಯ್ ಅವರೆಲ್ಲ ತುಂಬಾ ಹಳೆ ಫ್ರೆಂಡ್ಸು, ಒಂಥರ ಬಿಸ್ನೆಸ್ ಪಾರ್ಟ್ನರ್ಸು. ಭೂಪತಿ ಅವರು ಮೈನಿಂಗ್ ಬಿಸ್ನೆಸ್ ನೋಡ್ಕೋತಾರೆ, ಇನ್ನ ದಂಡುಪಾಣಿ ಹೋಟ್ಲು ಬಿಸ್ನೆಸ್ಸು. ಸಾಮ್ರಾಟು, ಆಮೇಲಿಂದ ಶಿವು ಅವರಂತೂ ದೊಡ್ಡ ಟೆನ್ಷನ್ ಪಾರ್ಟಿ. ಅವರಿಂದನೇ ಪಾರ್ಟಿಗೆ ತಡ ಆಗಿದ್ದೆ. ಮೊನ್ನೆ ಹುಷಾರಿಲ್ದಲೆ ಹಾಸ್ಪಿಟ್ಲ್ ಅಡ್ಮಿಟ್ ಆಗ್ಬಿಟ್ಟಿದ್ರು. ಅವರು ಕೂಡ ಡಾಕ್ಟ್ರೇ. ನಾನು ಮಾತಾಡ್ತಾ ಇರೋದು ಬೋರ್ ಆಗ್ತಿಲ್ಲ ತಾನೆ? ಹಾಗೇನಿಲ್ಲ, ನೀವು ಮುಂದುವರಿಸಿ. ನಿಮ್ಮ ಫ್ರೆಂಡ್ಸ್ ಬಗ್ಗೆ ಏನೋ ಹೇಳ್ತಾ ಇದ್ರಲ್ಲ, ಯಾರೋ ಡಾಕ್ಟ್ರು ಅಂತ ಹೇಳ್ತಾ ಇದ್ರಿ. ನಮ್ಮ ಡಾಕ್ಟ್ರ್ ಬಗ್ಗೆ ಕೇಳ್ತಾ ಇದ್ದೀರಾ? ಅವ್ರ ಬಗ್ಗೆ ಹೇಳ್ತಾ ಇದ್ರೆ ಮುಗಿಯೋದೇ ಇಲ್ಲ. ಹೇಗಿದ್ರು ಪಾರ್ಟಿಗೆ ಬರ್ತಾರಲ್ಲ, ಅಲ್ಲೇ ಮೀಟ್ ಮಾಡಿಸ್ತೀನಿ. ಅಂದಹಾಗೆ ಇವ್ರು ಯಾರು ಅಂತ ಪರಿಚಯನೇ ಮಾಡಿಸ್ಲಿಲ್ಲ. ಓ ಸಾರಿ, ಇವರು ನನ್ನ ಮ್ಯಾನೇಜರ್ ನೀಲಿ ಅಂತ. ಚೆನ್ನಾಗಿದೆ ಹೆಸರು. ಮತ್ತೆ ಇನ್ನೇನು ಸಮಾಚಾರ? ಬ್ಲೂ ಅವರೇ? ಬ್ಲೂನಾ? ಹಾ, ಇಂಗ್ಲಿಷಲ್ಲಿ ಬ್ಲೂ ಅಂದ್ರೆ ಕನ್ನಡದಲ್ಲಿ ನೀಲಿ ಅಲ್ವಾ? ಓ, ಎಲ್ಲ ರೆಡಿನಾ? ಏನ್ ತೊಂದ್ರೆನೂ ಇಲ್ಲ ತಾನೆ? ಹಾ ಬಾಬುಜಿ, ಈ ಗೋವಿಂದ ಇದ್ದಾನೆ ಅಂದ್ರೆ ತಮಾಷೆನ ಬಾಬುಜಿ? ಖುದ್ದಾಗಿ ನಾನೇ ನಿಂತು ಎಲ್ಲ ಕೆಲಸ ಮಾಡಿಸಿ ಸುಸ್ತಾಗ್ಬಿಡ್ತೀನಿ. ಅನೀಶಾ, ಎಲ್ಲ ರೆಡಿನಾ? ಎಲ್ಲ ರೆಡಿ ಯಜಮಾನ್ರೆ. ಡ್ಯಾಡಿ, ಅತ್ತಿಗೆ ಬಂದ್ರು. ವೆಲ್ಕಮ್ ಶಿವಾನಿ, ನಮ್ಮನೆ ಭಾವಿ ಸೊಸೆಗೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ಯಮ್ಮ? ಹಾಂ, ನಾನು ಚೆನ್ನಾಗಿದ್ದೀನಿ. ಹೇಗಿದ್ದೀರಾ ಅತ್ತಿಗೆ? ಚೆನ್ನಾಗಿದ್ದೀನಿ. ನೀನೇನು ಇವ್ರ ಜೊತೆ? ಅದು ಬರೋ ದಾರಿ ಒಳಗೆ ನನ್ನ ಕಾರ್ ಕೆಟ್ಟೋಯ್ತು. ಅದೇ ದಾರಿನಲ್ಲಿ ಇವರು ಬರ್ತಾ ಇದ್ರಲ್ಲ, ಕರ್ಕೊಂಡು ಬಂದ್ರು. ಅದಕ್ಕೆ ಯಾರನ್ನೋ ಹುಡುಕ್ತಾರ ಹೋಗಿದ? ಇಲ್ಲಪ್ಪ, ಹಾಗೇನಿಲ್ಲ. ಒಂದು ನಿಮಿಷ ರೀ. ಅಣ್ಣ ಅಣ್ಣ, ಏನಪ್ಪ ನೋಡ್ಕೊಂಡು ಅಲ್ಲೇ ನಿಂತ್ಬಿಡ್ತೀಯಾ ಇಲ್ಲ ಮನೆಗೆ ವೆಲ್ಕಮ್ ಮಾಡ್ತೀಯಾ? ಬಂದೆ ಡ್ಯಾಡಿ. ಚೆನ್ನಾಗಿದೆಯಲ್ಲ? ನೀವು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ರಿ. ಕಾರಲ್ಲೇ ಹೇಳೋಣ ಅನ್ಕೊಂಡಿದ್ದೆ, ನಿಮ್ಮ ಮೇಡಮ್ ಇದ್ರಲ್ಲ, ಹಾಗಾಗಿ. ವಿಷ್ಕಂಠ, ಏನು ಒಬ್ಬನೇ ಬಂದಿದ್ಯಾ? ಯಾರು ಇಲ್ಲ? ಫೋನ್ ಮಾಡ್ಬೇಕಲ್ವಾ? ಮಾಡ್ತೀನಿ. ಬಾ, ಒಂಚೂರು ಅರ್ಜೆಂಟ್ ಬಾ. ಯು ಆರ್ ಲುಕಿಂಗ್ ಬ್ಯೂಟಿಫುಲ್ ಶಿವಾನಿ. ಥ್ಯಾಂಕ್ ಯು. ಎಷ್ಟೇ ಆದರೂ ಡ್ರೆಸ್ ಸೆಲೆಕ್ಷನ್ ನಿಮ್ಮದೇ ಅಲ್ವಾ? ನನಗೆ ತುಂಬಾ ಇಷ್ಟ ಆಯಿತು. ಡ್ರೆಸ್ ಹೇಗಿದೆ ಅನ್ನೋದು ಅದನ್ನು ಯಾರು ಹಾಕೋತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಈ ಬಟ್ಟೆ ಪರ್ಚೇಸ್ ಮಾಡಿದಾಗ ಜಸ್ಟ್ ಚೆನ್ನಾಗಿತ್ತು ಅಷ್ಟೇ, ಬಟ್ ನೀವೀಗ ಅದಕ್ಕೆ ಜೀವ ತುಂಬಿದ್ದೀರ. ನಿಮ್ಮ ಬ್ಯೂಟಿ ಈ ಡ್ರೆಸ್ಸನ್ನು ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡ್ತಿದೆ.